ಎಷ್ಟು ಬಾರಿ ನೋಡಿದ್ರೂ ಮತ್ತೆ ನೋಡಬೇಕೆಂಬ ಕ್ರೇಜ್ ಸೃಷ್ಟಿಸಿದ 10 ಕನ್ನಡ ಸಿನಿಮಾಗಳು ಯಾವುವು ಅಂತ ನೋಡೋಣ ಬನ್ನಿ. ಮಿಲನ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪಾರ್ವತಿ ಮೆನನ್ ನಟಿಸಿದ್ದ ಮಿಲನ ಸಿನಿಮಾ ಕೂಡ ಎಷ್ಟೇ ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ. ಸೂಪರ್ ಹಿಟ್ ಸಾಂಗ್ಗಳ ಜೊತೆಗೆ ಈ ಚಿತ್ರದ ಯಾವುದೇ ಸೀನ್ ಕೂಡ ಪ್ರೇಕ್ಷಕರಿಗೆ ಬೋರ್ ಅನಿಸುವುದಿಲ್ಲ. ಯಜಮಾನ. ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಯಜಮಾನ ಇಂದಿಗೂ ಸಾರ್ವಕಾಲಿಕ ಹಿಟ್. ಇದು ತಮಿಳಿನ ರೀಮೇಕ್ ಆಗಿದ್ದರೂ ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು. ನವಗ್ರಹ. ದಿನಕರ್ ನಿರ್ದೇಶನದಲ್ಲಿ ಕನ್ನಡದ ಖ್ಯಾತ ಖಳನಟರ ಮಕ್ಕಳು ನಟಿಸಿದ್ದ ನವಗ್ರಹ ಸಿನಿಮಾ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಈ ಚಿತ್ರ ಕೂಡ ಹಲವರ ಫೇವರೇಟ್. ಜೋಗಿ. 2005ರಲ್ಲಿ ತೆರೆಕಂಡ ಪ್ರೇಮ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಂಬಿನೇಷನ್ನ ಜೋಗಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಚಿತ್ರದಲ್ಲಿ ರೌಡಿಸಂ ಜೊತೆಗೆ ತಾಯಿ ಮಗನ ಸೆಂಟಿಮೆಂಟ್ ಕಟ್ಟಿಕೊಡಲಾಗಿದೆ. ಆಪ್ತಮಿತ್ರ. ಸಾಹಸ ಸಿಂಹ ಡಾ. ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಪ್ರೇಮ, ಸೌಂದರ್ಯ, ದ್ವಾರಕೀಶ್ ನಟನೆಯ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಆಪ್ತಮಿತ್ರ. ಚಿತ್ರಮಂದಿರಗಳಲ್ಲಿ ಈ ಚಿತ್ರ 1 ವರ್ಷ ಪ್ರದರ್ಶನ ಕಂಡಿದ್ದು 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಕಿರಾತಕ. ಮೊದಲು ರಾಕಿಂಗ್ ಸ್ಟಾರ್ ಯಶ್ ರವರ ಕೈ ಹಿಡಿದಿದ್ದು ಕಿರಾತಕ ಸಿನಿಮಾ. ಈ ಸಿನಿಮಾದಿಂದಲೇ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಹುಟ್ಟಿಕೊಂಡರು. ಇದು ರೀಮೇಕ್ ಸಿನಿಮಾವಾಗಿದ್ದರೂ ಯಶ್ ರವರ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಮುಂಗಾರು ಮಳೆ. 2006ರಲ್ಲಿ ಬಿಡುಗಡೆಯಾದ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿತು. ಕೇವಲ 70 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ 75 ಕೋಟಿ ಬಾಚಿಕೊಂಡಿತು. ಈ ಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿ ಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿತ್ತು. ಈ ಸಿನಿಮಾದ ಹಾಡುಗಳು ಹಾಗೂ ಡೈಲಾಗ್ಗಳು ಇಂದಿಗೂ ಟ್ರೆಂಡಿಂಗ್ನಲ್ಲಿವೆ. ಅಮೆರಿಕ. ರಮೇಶ್ ಅರವಿಂದ್, ಅಕ್ಷಯ್ ಆನಂದ್ ಮತ್ತು ಹೇಮಾ ಪಂಚಮಕಿ ಲೀಡ್ ರೋಲ್ನಲ್ಲಿ ನಟಿಸಿದ್ದ ರೊಮ್ಯಾಂಟಿಕ್ ಮ್ಯೂಸಿಕಲ್ ಎಂಟರ್ಟೈನರ್ ಅಮೆರಿಕ ಸ್ಯಾಂಡಲ್ವುಡ್ನ ಎವರ್ಗ್ರೀನ್ ಚಿತ್ರವಾಗಿದೆ. ರಾಮ ಶ್ಯಾಮ ಭಾಮ. ರಮೇಶ್ ಅರವಿಂದ್ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡಿದ್ದ ರಾಮ ಶ್ಯಾಮ ಭಾಮ ಚಿತ್ರದಲ್ಲಿ ಕಮಲ್ ಹಾಸನ್, ಶ್ರುತಿ, ಡೈಸಿ, ಬೋಪಣ್ಣ, ಅನಿರುದ್ಧ್, ಊರ್ವಶಿ ಮುಂತಾದವರು ನಟಿಸಿದರು. ಸಖತ್ ಹಾಸ್ಯಮಯವಾಗಿದ್ದ ಈ ಸಿನಿಮಾ ಹಿಟ್ ಆಗಿತ್ತು. ಈ ಚಿತ್ರ ಎಂದಿಗೂ ನಿಮಗೆ ಬೋರ್ ಎನಿಸುವುದಿಲ್ಲ. ಗುರು ಶಿಷ್ಯರು. ಕನ್ನಡದ ಪ್ರಮುಖ ಹಾಸ್ಯ ನಟರು ಅಭಿನಯಿಸಿದ ಗುರು ಶಿಷ್ಯರು ಸಿನಿಮಾವನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ. ಈ ಚಿತ್ರದ ಕಾಮಿಡಿ ಸನ್ನಿವೇಶಗಳು ಈಗಲೂ ಎಲ್ಲರನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುತ್ತದೆ. ಬಂಗಾರದ ಮನುಷ್ಯ. ವರನಟ ಡಾ. ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಕನ್ನಡದ ಬಂಗಾರದಂತಹ ಸಿನಿಮಾ. ಇದು ಚಿತ್ರಮಂದಿರಗಳಲ್ಲಿ ಬರೋಬ್ಬರಿ 2 ವರ್ಷಗಳ ಕಾಲ ಓಡಿತ್ತು. ಅಣ್ಣ ಅವರು ಈ ಸಿನಿಮಾದಲ್ಲಿ ರಾಜೀವಪ್ಪನ ಪಾತ್ರದ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದರು. ಈ ಸಿನಿಮಾ ಕೂಡ ಎಷ್ಟೇ ನೋಡಿದ್ರೂ ಬೇಜಾರಾಗಲ್ಲ.